ಶ್ರಾದ್ದ ಯಾರಿಗೋಸ್ಕರ ಮಾಡೋದು, ಅವರ ಮಹತ್ವ ಏನು, ಅದು ಅವರಿಗೆ ಹೇಗೆ ಸೇರ್ತದೆ, ಇದೆಲ್ಲವನ್ನು ತಿಳಿಸಿಕೊಡಬೇಕು ಅಂತ ಜನಮೇಜಯ ಪ್ರಶ್ನೆ ಕೇಳುತ್ತಾನೆ. ಅದಕ್ಕೆ ವೈಶಂಪಾಯನರಂತಾರೆ, ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯಪ್ಪ, ಬಹಳ ದೊಡ್ಡದಾದ ವಿಷಯ ಇದು. ಇದರ ಬಗ್ಗೆ ಒಂದು ಪರಂಪರೆಯೇ ಇದೆ. ಹಿಂದೆ ಸನತ್ಕುಮಾರರು ಮಾರ್ಕಾಂಡೇಯರಿಗೆ ಈ ತತ್ವವನ್ನು ಹೇಳಿದರು. ಮಾರ್ಕಾಂಡೇಯ ಋಷಿಗಳು ಭೀಷ್ಮಾಚಾರ್ಯರಿಗೆ ಈ ವಿಷಯವನ್ನು ಹೇಳುತ್ತಾರೆ. ಆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಈ ತತ್ವದ ಬಗ್ಗೆ ಉಪದೇಶ ಮಾಡಿದ್ದಾರೆ. ಅದನ್ನೇನು ಹೇಳಿದರೋ ಅದನ್ನೇ ನಾನು ನಿನಗೆ ಹೇಳುತ್ತೇನೆ ಅಂತ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಪ್ರಶ್ನೆ ಕೇಳುತ್ತಾನೆ ಭೀಷ್ಮಾಚಾರ್ಯರಿಗೆ, ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ. ಜೀವನದಲ್ಲಿ ಉತ್ತಮವಾದ ಪುಷ್ಟಿ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಹೇಳಿದರು. ಮಾಡಬೇಕಾದ ಶ್ರಾದ್ದಾದಿ ಕರ್ಮಗಳನ್ನು ಚೆನ್ನಾಗಿ ಮಾಡಿ ಪಿತೃಗಳಿಗೆ ಸಂತೋಷವಾಗುವಂತೆ ಮಾಡಿದರೆ ಆ ಪಿತೃಗಳ ಅನುಗ್ರಹದಿಂದ ಜೀವನದಲ್ಲಿ ಎಲ್ಲವೂ ಸುಖವಾಗಿ ಇರುತ್ತೆ. ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ಚ ಪ್ರಜಾಂ ಪುಷ್ಟಿಕಾಮಸ್ಯ ಪುಷ್ಟಿಂಚ ಪ್ರಯಚ್ಛಂತಿ ಯುಧಿಷ್ಠಿರ. ಧರ್ಮ ಚೆನ್ನಾಗಿ ನಡೆಯಬೇಕು. ಧರ್ಮ ಕಾರ್ಯಗಳು ಮನೆಯಲ್ಲಿ ಚೆನ್ನಾಗಿ ನಡೀತಾ ಇಲ್ಲ. ಪಿತೃಗಳನ್ನು ಸಂತೋಷಪಡಿಸಿ ಅವರ ಅನುಗ್ರಹದಿಂದ ಧರ್ಮ ಕಾರ್ಯಗಳ ಅಭಿವೃದ್ಧಿ ಆಗ್ತದೆ. ಉತ್ತಮವಾದ ಪುತ್ರ ಸಂತಾನ ಬೇಕು, ಪಿತೃಗಳ ಸಂತೋಷಪಡಿಸಿ ಪುತ್ರ ಸಂತಾನವಾಗ್ತದೆ. ಪುಷ್ಟಿ ಬೇಕು, ಪುಷ್ಟಿ ಸಿಗತ್ತೆ. ಏನು ಅಪೇಕ್ಷೆ ಇದೆ ಆ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡುವ ಸಾಮರ್ಥ್ಯವನ್ನು ಪಿತೃಗಳಿಗೆ, ಸಕಲ ಜಗತ್ತಿಗೆ ಪಿತಾ ಜನಿತಾ ಅಂತನ್ನಿಸಿಕೊಂಡ ಪರಮಾತ್ಮ ಕೊಟ್ಟಿದ್ದಾನೆ. ಆ ಪಿತೃದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ಸನ್ನಿಹಿತನಾಗಿದ್ದು ಆ ಎಲ್ಲ ಇಷ್ಟಾರ್ಥಗಳ ಪೂರ್ಣವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಆಗ ಯುಧಿಷ್ಠಿರ ಯಮಧರ್ಮನ ಅವತಾರ, ಧರ್ಮರಾಜ, ಅವನಿಗೆಲ್ಲ ಗೊತ್ತು ಈ ವಿಷಯಗಳು. ಸಾಕ್ಷಾತ್ ಪಿತೃಗಳಿಗೆ ನಿಯಾಮಕನಾದ ದೇವತೆ ಅವನು ಯಮ. ಅಂತಹ ದೇವತೆಗೆ ಪಿತೃಗಳ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೋ? ನಮ್ಮಂಥವರಿಗೋಸ್ಕರ ಮುಂದೆ ಬರುವ ಅಜ್ಞಾನಿಗಳಿಗೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಅಂತ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಪಿತೃಗಳೆಲ್ಲ ನರಕದಲ್ಲಿರ್ತಾರೆ, ಏನೇನೋ ಪಾಪಗಳನ್ನು ಮಾಡಿರ್ತಾರೆ. ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಅವರೆಲ್ಲ ನರಕದೊಳಗಿದ್ದು ತಾವೇ ಒದ್ದಾಡ್ತಾ ಇರ್ತಾರೆ, ದುಃಖದಲ್ಲಿರ್ತಾರೆ. ನಾವು ಅವರ ಪೂಜೆ ಮಾಡಿದರೆ ನಮಗೆ ಸುಖ ಕೊಡುವಂತಹ ಶಕ್ತಿ ಸಾಮರ್ಥ್ಯಗಳು ಅವರಿಗೆಲ್ಲಿಂದ? ವರ್ತಂತೆ ಪಿತರ ಸ್ವರ್ಗೆ ಕೇಶಾಂಚಿನ್ನರಕೆ ಪುನಃ. ಇನ್ನು ಕೆಲವರು ಬೇರೆ ಬೇರೆ ಕಡೆಗೆ ಹುಟ್ಟಿ ಬಂದಿರ್ತಾರೆ, ತಮ್ಮ ತಮ್ಮ ಕರ್ಮಫಲವನ್ನು ಭೋಗ ಮಾಡ್ತಾ ಇರ್ತಾರೆ. ಶ್ರಾದ್ದವನ್ನು ಮಾಡಿದರೆ ಅವರಿಗೆ ಸೇರೋದಾದರೂ ಹೇಗೆ? ಸೇರಿದರೆ ಅವರು ತೃಪ್ತರಾಗಿ ಫಲ ಕೊಡುವ ಸಾಮರ್ಥ್ಯವನ್ನು ಎಲ್ಲಿ ಪಡೆದುಕೊಂಡಿರ್ತಾರೆ? ಪಿತೃಗಳ ಸೇವೆಯನ್ನು ಮಾಡಿದರೆ ನಿಮ್ಮ ಉದ್ಧಾರವಾಗ್ತದೆ, ಎಲ್ಲ ಪುಷ್ಟಿ ಸಿಗತ್ತೆ, ಸುಖವಾಗತ್ತೆ ಅಂತ ಹೇಳ್ತೀರಲ್ಲ, ಇದನ್ನು ಹೇಗೆ ನಂಬೋದು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ. ನೋಡಪ್ಪ ಯುಧಿಷ್ಠಿರ, ಇದರ ಬಗ್ಗೆ ಹಿಂದೆ ಒಂದು ಪ್ರಸಂಗ ನಡೆಯಿತು, ನಿನಗೆ ಹೇಳ್ತೇನೆ ಕೇಳು. ನಾನು ಸ್ವತಃ ನಮ್ಮ ತಂದೆಯ ಶ್ರಾದ್ದವನ್ನು ಮಾಡ್ತಾ ಇದ್ದೆ. ಭೀಷ್ಮಾಚಾರ್ಯರು ಶಂತನುವಿನ ಶ್ರಾದ್ದ, ತಂದೆಯಾದ ಶಂತನುವಿನ ಶ್ರಾದ್ದವನ್ನು ನಾನು ಮಾಡುವಾಗ ನನ್ನ ತಂದೆಯನ್ನು ನಾನು ನೋಡಿದ್ದೆ. ಅವನ ಕೈಗಳು ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡ್ತಾ ಇದ್ದ. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಕೈ ಎತ್ತಿ ಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ ಕೈಯನ್ನು ನೋಡಿದ್ದು ಚೆನ್ನಾಗಿ ನನಗೆ ನೆನಪು. ಆ ಕೈಗಳನ್ನು ಮೇಲೆತ್ತಿ ಕೊಡು ಪಿಂಡವನ್ನು ಕೈಯಲ್ಲಿ ಅಂತ ಶಂತನು ಕೈ ಮಾಡ್ತಾನೆ. ಭೂಮಿಯನ್ನು ಭೇದನ ಮಾಡಿ ಎಲ್ಲಿ ದರ್ಭದ ಮೇಲೆ ಇವನು ಪಿಂಡವನ್ನು ಇಡಬೇಕೋ ಆ ಸ್ಥಳವನ್ನು ಭೇದನ ಮಾಡಿ ಒಳಗಿನಿಂದ ಕೈ ಬರುತ್ತೆ. ಆ ಕೈ ನೋಡಿದರೆ ತಮ್ಮ ತಂದೆಯ ಕೈ ಅಂತ ಗುರುತು ಸಿಗತ್ತೆ ಇವನಿಗೆ. ಅದೇ ತರಹದ ಧೃಷ್ಟಪುಷ್ಟವಾದ ಕೆಂಪಾದ ಕೈ ತಂದೆಯ ಕೈ. ನನ್ನ ಕೈಯಲ್ಲಿ ಕೊಟ್ಬಿಡು ನನಗೆ ಕೊಡೋ ಪಿಂಡವನ್ನು ಅಂತ ಶಂತನು ಕೇಳ್ತಾನೆ. ಭೀಷ್ಮಾಚಾರ್ಯರಂತಾರೆ, ನಾನು ಕೊಡೋದಿಲ್ಲ ಅಂತ. ಏನು ತಂದೆ, ನಾನು ಸ್ವತಃ ಬಂದು ಕೈ ಚಾಚಿ ಬೇಡ್ತಾ ಇದ್ದೇನೆ, ಯಾರಿಗೋಸ್ಕರ ಶ್ರಾದ್ದ ಮಾಡ್ತಾ ಇದ್ದಿ, ಅಂತಹ ನನಗೆ ನೀನು ಪಿಂಡ ಕೊಡೋದಿಲ್ಲ ಅಂತೀಯ ಅಂತ. ಕೊಡೋದಿಲ್ಲ. ಯಾಕೆ? ಶಾಸ್ತ್ರ ಹೇಳಿದೆ ದರ್ಭದ ಮೇಲೆ ಪಿಂಡ ಇಡಬೇಕು ಅಂತ.
ಶಾಸ್ತ್ರದ ವಚನ ಮುಖ್ಯ, ನಿನ್ನ ಮಾತು ಮುಖ್ಯ ಅಲ್ಲ ನನಗೆ. ನಿನಗೇ ಪಿಂಡ ಕೊಡೋದು, ಆದರೆ ದರ್ಭದ ಮೇಲೆ, ವಿಷ್ಣುಪಾದದ ಮೇಲೆ, ದರ್ಭದ ಮೇಲೆ ಹೊರತು ನಿನ್ನ ಕೈಯಲ್ಲಲ್ಲ. ಅದು ನಿಮಗೆ ಯಾವ ರೀತಿ ಸೇರಿಸಬೇಕೋ ಹಾಗೆ ಪಿತೃದೇವತೆಗಳು ನಿಮಗೆ ಸೇರಿಸ್ತಾರೆ, ಆದರೆ ನಾನು ನಿನ್ನ ಕೈಯಲ್ಲಿ ಕೊಡೋದಿಲ್ಲ ಅಂತ. ಬಹಳ ಸಂತೋಷವಾಗ್ತದೆ. ಶಂತನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದ. ಅವನು ನಿಜವಾದ ಧರ್ಮಶಾಸ್ತ್ರದ ತಿಳುವಳಿಕೆ ಇವನಿಗಿದೆ ಗೊತ್ತು. 524 ವರ್ಷ ಅಧ್ಯಯನ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ತಿಳುವಳಿಕೆ ಕಡಿಮೆ ಇರಲಿಲ್ಲ, ಆದರೆ ಆ ಧರ್ಮದಲ್ಲಿ ನಿಷ್ಠೆ ಇದೆಯಾ ಅಂತ. ಪ್ರತ್ಯಕ್ಷಕ್ಕೆ ಬಹಳ ಮಹತ್ವ ಕೊಡೋದು. ಯಾವ ತಂದೆಗೆ ಶ್ರಾದ್ದ ಮಾಡಬೇಕೋ ಆ ತಂದೆ ಪ್ರತ್ಯಕ್ಷವಾಗಿ ಬಂದು ಕೇಳ್ತಾ ಇದ್ದಾನೆ ಎಂದ ಮೇಲೆ ಅಂತಹ ದೃಗ್ಗೋಚರನಾದಂತಹ ತಂದೆಗೆ ನಾನು ಕೈಯಲ್ಲಿ ಪಿಂಡವನ್ನು ಕೊಡುವುದು ಉತ್ತಮ ಅಲ್ವಾ ಅಂತನ್ನುವ ಯುಕ್ತಿವಾದದಿಂದ ಕೈಯಲ್ಲಿ ಕೊಟ್ಟು ಬಿಡ್ತಾನೋ, ಶಾಸ್ತ್ರವನ್ನು ನಂಬುತ್ತಾನೋ ಅಂತ. ಆ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದಿ. ದೃಗ್ಗೋಚರವಾದ ಕೈಯಲ್ಲಿಯೂ ನೀನು ಪಿಂಡವನ್ನು ಇಡದಂತೆ ಶಾಸ್ತ್ರದ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀಯಲ್ಲ, ಬಹಳ ಸಂತೋಷ. ಯಾಕೆ ಅಂದರೆ ನೀವು ಶಾಸ್ತ್ರವನ್ನು ಚೆನ್ನಾಗಿ ಅನುಷ್ಠಾನದಲ್ಲಿ ತಂದರೆ ಪ್ರಜೆಗಳೆಲ್ಲ ತರ್ತಾರೆ. ಪ್ರಮಾಣಂ ಯಜ್ಜಿ ಕುರುತೆ ಧರ್ಮಾಚಾರೇಷು ಪಾರ್ಥಿವ ಪ್ರಜಾಸ್ತದನುವರ್ತಂತೆ ಪ್ರಮಾಣಾಚರಿತಂ ನೈಷಕಲ್ಪೆ ವಿಧಿರ್ದೃಷ್ಟ. ಭೀಷ್ಮಾಚಾರ್ಯರಂತಾರೆ, ಯಾವ ಸೂತ್ರಗಳಲ್ಲಿ ಯಾವ ಧರ್ಮಶಾಸ್ತ್ರಗಳಲ್ಲಿಯೂ ಕೂಡ ಈ ತರಹ ವಿಧಾನ ಇಲ್ಲ, ಕೈಯಲ್ಲಿ ಕೊಡಬೇಕು ಅಂತ, ನಾನು ಕೊಡೋದಿಲ್ಲ ಅಂತ. ಆ ಕಲ್ಪಶಾಸ್ತ್ರದಲ್ಲಿ ಸೂತ್ರಗಳಲ್ಲಿ ಈ ರೀತಿ ವಿಧಾನ ಇಲ್ಲ ಅಂತ ನೀನೊಂದಲ್ಲ. ಇದು ಬಹಳ ದೊಡ್ಡ ಮಾತು. ಇದನ್ನು ಎಲ್ಲ ಪ್ರಜೆಗಳು ಅನುಸರಣೆ ಮಾಡ್ತಾರೆ. ಹೀಗೆ ನೀನು ಧರ್ಮನಿಷ್ಠನಾಗಿರಬೇಕು. ಬಹಳ ಸಂತೋಷ. ಸರಿ, ನಿನಗೆ ನಾನು ವರ ಕೊಡ್ತೇನೆ. ನೀನೇನು ಕೇಳಿಲ್ಲ, ನಾನೇ ವರ ಕೊಡ್ತೇನೆ. ಸ್ವಚ್ಛಂದ ಮೃತ್ಯುತ್ವ ವರ. ನಿನಗೆ ಬೇಕಾದಾಗ ಮೃತ್ಯುವನ್ನು ಕರೆಯಬಹುದು. ನೀನು ಮೃತ್ಯು ನಿನ್ನನ್ನು ಬಂದು ಸೆಳೆದುಕೊಂಡು ಹೋಗುವುದಿಲ್ಲ. ನೀನು ಬೇಕಾದಾಗ ಸಾಯಬಹುದು. ಸ್ವಚ್ಛಂದ ಮೃತ್ಯು ಎಂಥ ವರ ಅಂದರೆ, ಬೇರೆಯವರು ನೀವು ಅನ್ಬೋದು, ಈ ವರ ನಮಗೆ ಸಿಕ್ಕಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವರು ನೋಡಿ, ತಮ್ಮ ಅವತಾರ ಕಾರ್ಯ ಎಷ್ಟೋ ಅಷ್ಟು ಇದ್ದಾರೆ, ಆಮೇಲೆ ಸ್ವಚ್ಛಂದ ಮೃತ್ಯುತ್ವ ವರ ಇದೆ ಅಂತ ಸುಮ್ಮನೆ ಇಲ್ಲ. ತಮ್ಮ ಅವತಾರ ಕಾರ್ಯ ಮುಗಿದ ಮೇಲೆ, ಯಾವುದಕ್ಕೋಸ್ಕರ ಅವತಾರ ಮಾಡಿದ್ರೋ ಆ ಕಾರ್ಯ ಮುಗಿದ ಮೇಲೆ ಮೃತ್ಯುವನ್ನು ಸ್ವಾಗತ ಮಾಡಿ ಉತ್ತರಾಯಣ ಬಂದಾಗ ಮೃತ್ಯುವನ್ನು ಹೊಂದಿದ್ದಾರೆ ಭೀಷ್ಮಾಚಾರ್ಯ. ಹಾಗೆ ತಾವು ಕೊನೆವರೆಗೂ ಇದ್ದು ಬಿಡೋದಿಲ್ಲ, ನಾನು ವರ ಕೊಟ್ಟಿದ್ದೇನೆ ಅಂತ. ತಮ್ಮ ಕಾರ್ಯ ಮುಗಿದ ಮೇಲೆ ಅವರು ಹೊರಡ್ತಾರೆ ಅನ್ನೋದು ಗೊತ್ತಿತ್ತು ಶಂತನುವಿಗೆ, ಅನ್ನೋದಕ್ಕೆ ಆ ವರವನ್ನು ಕೊಟ್ಟಿದ್ದಾನೆ. ಮಹಾನುಭಾವ ಶಂತನು. ಶಂತನು ಮಹಾ ತಪಸ್ವಿ. ಅವನು ಭಾರೀ ಭಾರೀ ರೋಗಗಳಿಂದ ಬಳಲುವ ಜನರಿಗೆ ಸುಮ್ಮನೆ ಹೀಗೆ ಕೈ ಮುಟ್ಟಿದರೆ ಸಾಕಾಗಿತ್ತು, ಅವರ ರೋಗಗಳ ಪರಿಹಾರ ಆಗ್ತಾ ಇತ್ತು. ಅಂತಹ ಮಹಾನುಭಾವ ವರುಣ. ನಿನ್ನೇನೆ ಕೇಳಿದಿರಿ, ಎಲ್ಲ ರೋಗಗಳ ಪರಿಹಾರ ಮಾಡುವ ಸಾಮರ್ಥ್ಯ ವರುಣನಿಗೆ. ಅಂತಹ ಆ ವರುಣನ ಅವತಾರನಾದದ್ದರಿಂದ ಅಂತಹ ಮಹಾ ಸಾಮರ್ಥ್ಯ ಆ ವರುಣನಿಗೆ ಅನ್ನುವುದಕ್ಕೋಸ್ಕರ ಆ ತರಹದ ವರವನ್ನು ದ್ಯುನಾಮಕ ವಸುವಿಗೆ, ಅರ್ಥಾತ್ ಭೀಷ್ಮಾಚಾರ್ಯರಿಗೆ ಅವನು ಕೊಟ್ಟಿದ್ದಾನೆ, ಸ್ವಚ್ಛಂದ ಮೃತ್ಯುತ್ವ ವರವನ್ನು. ಇನ್ನೇನಾದರೂ ಬೇಕಾದರೆ ವರ ಕೇಳು ಅಂತ. ಇನ್ನೇನು ಬೇಕು? ನೀನು ದರ್ಶನವನ್ನು ಕೊಟ್ಟಿದ್ದೀಯಾ, ಎಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದೀಯಾ, ಸಾಕು. ವಿಶೇಷವಾಗಿ ಧರ್ಮಾನುಷ್ಠಾನ ಮಾಡುವ, ವಿಷ್ಣು ಭಕ್ತಿಯನ್ನು ಮಾಡುವಂತಹ ವರವನ್ನು ಕೊಟ್ಟರೆ ಸಾಕು, ಇನ್ನೇನು ನನಗೆ ಬೇಕಾಗಿಲ್ಲ.